या श्रीरेणुकाचार्यः शिवाचार्य शिखामणिः यो वीरशैवसिद्धान्तं स्थापयामास भूतले ಮಣ್ಣ ಕಣಕಣದಲ್ಲೂ ತಂಪು ತಣಿವುಗಳಿರಲಿ, ಒಲವಿನೊರತೆಯು ಎಂದೂ ಬತ್ತದಿರಲಿ. ಕಸವೋ ರಸವಾಗಿ ಬಾಳು ನಂದನವಾಗಿ ಶ್ರೀ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳ ಕರುಣೆ ಹೊಳೆಯಾಗಿ ಹರಿದು ಬರಲಿ, ಹೊಳೆಯಾಗಿ ಹರಿದು ಬರಲಿ, ಹೊಳೆಯಾಗಿ ಹರಿದು ಬರಲಿ. ಹರಿಹರ ನಗರದ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಆಶ್ರಯದಲ್ಲಿ ಸಂಯೋಜಿಸಿದಂಥ ಪರಮ ತಪಸ್ವಿ ಯುಗಪುರುಷ ಲಿಂಗೈಕ್ಯ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳ ತಪಸ್ಸನ್ನಾಚರಿಸಿದ ಶತಮಾನೋತ್ಸವ ಶುಭ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಅವರುಗಳ ಪೂರ್ವರ್ಗ ಹಿರೇಮಠದ ನವಲಿ ಹಂಪಸಾಗರ ಹಿರೇಮಠದ ಕೋಡಿಯಾಲು ಹೊಸಪೇಟೆಯ ಪುಣ್ಯಕೋಟಿ ಮಠದ ಮಂಗಳೂರಿನ ಶ್ರೀಮಠದ ಉಭಯ ಶ್ರೀಗಳವರೇ ಈ ಅಪೂರ್ವ ಕಾರ್ಯಕ್ರಮದ ರೂವಾರಿಗಳಾದಂಥ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಅಧ್ಯಕ್ಷರಾದಂಥ ಅವಧೂತ ಕವಿ ಗುರುರಾಜ ಗುರೂಜಿಯವರೇ, ಫೌಂಡೇಶನ್ನ ಉಪಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸಿ ವಿ ಪಾಟೀಲ್ರವರೇ, ಪವಿತ್ರ ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದಂಥ ಹರಿಹರ ಕ್ಷೇತ್ರದ ಕ್ರಿಯಾಶೀಲ ಜನಾನುರಾಗಿ ಶಾಸಕರಾದ ಸನ್ಮಾನ್ಯ ಶ್ರೀ ಬಿ ಪಿ ಹರೀಶ್ ಅವರೇ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಹರಿಹರ ನಗರದ ಧಾರ್ಮಿಕ ಇತಿಹಾಸದಲ್ಲಿ ಇವತ್ತಿನ ಈ ಸಮಾರಂಭ ಒಂದು ಅವಿಸ್ಮರಣೀಯವಾದಂಥ ಪವಿತ್ರ ಸಮಾರಂಭ ಅಂತ ಹೇಳಲಿಕ್ಕೆ ಭಾಳಷ್ಟು ಹೆಮ್ಮೆ ಮತ್ತು ಸಂತೋಷವಾಗ್ತಾಯಿದೆ. ಬಹುಶಃ ಮಹಾತಪಸ್ವಿ ಫೌಂಡೇಶನ್ ಸಂಸ್ಥಾಪನೆಯನ್ನು ಮಾಡಿ 10 ವರ್ಷಗಳು ತುಂಬಿವೆ. ಈ ದಶಮಾನೋತ್ಸವದ ಅಪೂರ್ವ ಸಂದರ್ಭದಲ್ಲಿ ಪರಮ ತಪಸ್ವಿ ಮತ್ತು ಯುಗಪುರುಷ ಲಿಂಗೈಕ್ಯ ಶ್ರೀಮದ್ ಉಜ್ಜಯಿನಿ ಸಿದ್ಧಲಿಂಗ ಹರಿಹರ ನಗರದಲ್ಲಿ ಆಚರಿಸ್ತಾ ಇರುವಂಥದ್ದು ರಂಭಾಪುರಿ ಜಗತ್ತೊಳಗೆ
ಅತ್ಯಂತ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಶುಭಾಗಮನದ ಶತಮಾನೋತ್ಸವ ಸಮಾರಂಭವನ್ನು ಅವರು ತಪಗೈದಂಥ ಬುಕ್ಕಾಂಬುದಿ ಕ್ಷೇತ್ರದಲ್ಲಿ ಇದೇ ನವಂಬರ್ 23ರಂದು ಶ್ರೀ ರಂಭಾಪುರಿ ಮತ್ತು ಶ್ರೀ ಉಜ್ಜಯಿನಿ ಜಗದ್ಗುರುವರ ಸಾನ್ನಿಧ್ಯದಲ್ಲಿ ಈ ಶತಮಾನೋತ್ಸವ ಸಮಾರಂಭ ಆಚರಿಸ್ತಾ ಇದ್ದೆ. ಮತ್ತು ಇದೇ ತಿಂಗಳಿನಲ್ಲಿ ನವಂಬರ್ 27ರಂದು ಶ್ರೀ ಜಗದ್ಗುರು ರಂಭಾಪುರಿ ಪೀಠದ ನವನಿರ್ಮಾಣ ಶಿಲ್ಪಿ ಶ್ರೀ ಜಗದ್ಗುರು ಶಿವಾನಂದ ರಾಜೇಂದ್ರ ಶಿವಾಚಾರ್ಯ ಭಗವತ್ಪಾದರ ಪೀಠಾರೋಹಣದ ಶತಮಾನೋತ್ಸವ ಸಮಾರಂಭ ಶ್ರೀ ಜಗದ್ಗುರು ಪಂಚಪೀಠಾಧೀಶ್ವರರ ಸಾನ್ನಿಧ್ಯದಲ್ಲಿ ಸಂಯೋಜನೆಗೊಳ್ತಾ ಇದೆ. ಆದರೆ ಅದಕ್ಕಿಂತ ಪೂರ್ವದಲ್ಲಿ ಇವತ್ತು ಆ ಪರಮ ತಪಸ್ವಿಯ ಒಂದು ಶತಮಾನೋತ್ಸವ ಸಮಾರಂಭ ಇಲ್ಲಿ ನಡೆದಿರುವಂಥದ್ದು ಎಲ್ಲ ಭಕ್ತ ಸಂಕುಲಕ್ಕೆ ಭಾಳಷ್ಟು ಹರುಷವನ್ನು ತಂದಿದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಶ್ರೀ ಮಹಾತಪಸ್ವಿ ಫೌಂಡೇಶನ್ ಹುಟ್ಟಿ 10 ವರ್ಷಗಳ ಅವಧಿಯಲ್ಲಿ 27 ಜಿಲ್ಲಾ ಕೇಂದ್ರಗಳಲ್ಲಿ ತನ್ನ ಘಟಕಗಳನ್ನು ಸ್ಥಾಪಿಸಿ ಸಮರೋಪಾದಿಯಲ್ಲಿ ಭಾರತೀಯ ಸಂಸ್ಕೃತಿ ಆದರ್ಶ ಪರಂಪರೆಗಳನ್ನು ಉಳಿಸಿ ಬೆಳೆಸುವಂಥ ಕಾರ್ಯವನ್ನು ಮಾಡ್ತಾ ಇದೆ. ಬಹುಶಃ ಇವತ್ತಿನ ಈ ಸಮಾರಂಭದಲ್ಲಿ ರಾಜ್ಯದ 30 ಜಿಲ್ಲೆಗಳಿಂದ ಪ್ರತಿನಿಧಿಗಳು ಪಾಲ್ಗೊಳ್ಳುವುದಷ್ಟೇ ಅಲ್ಲ, ಬೇರೆ ರಾಜ್ಯಗಳಿಂದಲೂ ಕೂಡ ಈ ಒಂದು ಶತಮಾನೋತ್ಸವ ಸಮಾರಂಭಕ್ಕೆ ಆಗಮಿಸಿರುವಂಥದ್ದು ಅವಧೂತ ಕವಿ ಗುರುರಾಜರ ಒಂದು ಪ್ರಾಮಾಣಿಕ ಪ್ರಯತ್ನ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳ ಹೆಸರನ್ನು ಸ್ಮರಣೆ ಮಾಡೋದಂದರೆ ಅದೊಂದು ಜೀವನದ ಉತ್ಕರ್ಷತೆಗೆ ಒಂದು ಸ್ಫೂರ್ತಿಯನ್ನು, ಹೊಸ ಚೈತನ್ಯವನ್ನು ಉಂಟು ಮಾಡುವಂಥ ಮಹಾನ್ ಶಕ್ತಿ. ಬಹುಶಃ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಚಿತ್ರದುರ್ಗ ಜಿಲ್ಲೆ ಜಗಳೂರು ತಾಲೂಕಿನ ಬಂಗಾರನಾಯಕನಹಳ್ಳಿಯಲ್ಲಿ ಸಂಜನಿಸಿ ಉಜ್ಜಯಿನಿ ಸದ್ಧರ್ಮ ಪೀಠವನ್ನು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಆರೋಹಣ ಮಾಡಿದಂಥ ಶ್ರೇಯಸ್ಸು ಅವರಿಗೆ ಸಲ್ತಾ ಇದೆ. ಮಹಾ ಸಂಸ್ಥಾನದಲ್ಲೇ ಇದ್ದು ವೇದ ಸಂಸ್ಕೃತ ಎಲ್ಲ ಅಧ್ಯಯನವನ್ನು ಮಾಡುವುದರ ಜೊತೆಗೆ ತಪಸ್ಸು, ಅನೇಕ ಕಠೋರವಾದಂಥ ಆಚರಣೆಯನ್ನು ಮಾಡಿ ಆತ್ಮಸಿದ್ಧಿಯನ್ನು ಪಡ್ಕೊಂಡಂಥ ಮಹಾನ್ ಪುರುಷರು. ಎಲ್ಲಿ ಬೆಟ್ಟ ಕಾಣ್ತಾ ಇದೆ, ಎಲ್ಲಿ ನದಿ ಹರಿತಾ ಇದೆ, ಎಲ್ಲಿ ಪವಿತ್ರವಾದಂಥ ದೇವಸ್ಥಾನಗಳದಾವು
ಅಲ್ಲಿ ಅವರು ತಮ್ಮ ಪಾಡಿಗೆ ತಾವು ಅಲ್ಲಿ ನಿಂತು ತಪೋನುಷ್ಠಾನವನ್ನು ಮಾಡಿ ತಾವು ಗಳಿಸಿದಂಥ ತಪಶಕ್ತಿಯನ್ನು ನಂಬಿ ಬಂದಂಥ ಭಕ್ತ ಸಮುದಾಯಕ್ಕೆ ಆಶೀರ್ವದಿಸಿ ಅವರನ್ನು ಉದ್ಧಾರ ಮಾಡ್ತಾಯಿದೆ. ಬಹುಶಃ ವೀರಶೈವ ಪಂಚಪೀಠಗಳಿಗೆ ಒಂದು ಹೊಸ ಆಯಾಮವನ್ನು ತಂದು ಕೊಡುವಂಥ ನಿಟ್ಟಿನಲ್ಲಿ 3 ಜನ ಮಹಾನುಭಾವರು ಅತ್ಯದ್ಭುತವಾದಂಥ ಕಾರ್ಯವನ್ನು ಮಾಡಿದರು. ಆ 3 ಜನರು ಯಾರು ಅಂದರೆ, ರಂಭಾಪುರಿ ಪೀಠದ ಶಿವಾನಂದ ಜಗದ್ಗುರುಗಳ ಪಾಂಡಿತ್ಯ ಪ್ರತಿಭೆ, ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳ ತಪಶಕ್ತಿ ಮತ್ತು ಪಂಡಿತ್ ಕಾಶಿನಾಥ ಶಾಸ್ತ್ರಿಗಳವರ ಕ್ರಿಯಾಶೀಲ ಬದುಕು ವೀರಶೈವ ಧರ್ಮಕ್ಕೆ, ಪಂಚಪೀಠಗಳ ಪರಂಪರೆಗೆ ಭದ್ರವಾದಂಥ ಬುನಾದಿಯನ್ನು ನಿರ್ಮಿಸಿತು ಅನ್ನೋದನ್ನು ಈ ಪವಿತ್ರ ಸಮಾರಂಭದಲ್ಲಿ ಸ್ಮರಣೆ ಮಾಡಿದರೆ ಭಾಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ವೀರಶೈವ ಧರ್ಮದಲ್ಲಿ ಏನು ತತ್ವತ್ರಯಗಳದಾವು, ಆ ತತ್ವತ್ರಯಗಳ ಪರಿಪಾಲನೆಯಿಂದ ಈ ಜೀವ ಜಗತ್ತಿಗೆ ಶಾಂತಿ ನೆಮ್ಮದಿಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಇವತ್ತು ಈ ಸಮಾರಂಭದಲ್ಲಿ ಅವಧೂತ ಅನ್ನುವಂಥ ಅವಸ್ಥೆಯ ಬಗ್ಗೆ ಸ್ವಲ್ಪ ಚರ್ಚೆ ನಡೆದಿದ್ದು ತಮ್ಮೆಲ್ಲರ ಗಮನದಲ್ಲಿದೆ. ಯೋಗಿಗಳಲ್ಲಿ 3 ಭಾಗಗಳನ್ನು ಮಾಡಿದ್ದಾರೆ. ಆರೂಢ, ಆರುಕ್ಷ, ಅವಧೂತ. ಈ 3 ಅವಸ್ಥೆಗಳಲ್ಲಿ ನಾವೆಲ್ಲ ಕಡೆ ಕಾಣ್ತಾ ಇದ್ದೇವೆ. ಈ 3 ಅವಸ್ಥೆಗಳನ್ನು ಕೂಡ ವೀರಶೈವ ಧರ್ಮದ ತತ್ವ ಸಿದ್ಧಾಂತಗಳಲ್ಲಿ ಸಹಜವಾಗಿ ಅವು ಬೆರೆತುಕೊಂಡಿವೆ ಹೊರತು ಬೇರೆ ಬೇರೆ ಅಲ್ಲ ಅನ್ನೋದನ್ನು ಇವತ್ತು ನಾವೆಲ್ಲ ತಿಳ್ಕೋಬೇಕಾಗಿದೆ. ಇವತ್ತು ಮಹಾತಪಸ್ವಿ ಫೌಂಡೇಶನ್ ಬಹುಶಃ ಮೂಲ ಪರಂಪರೆ ಆದರ್ಶಗಳನ್ನು ಇಟ್ಟುಕೊಂಡೇ ಅವಧೂತ ಕವಿ ಗುರೂಜಿಯವರು ತಮ್ಮೆಲ್ಲ ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಮನುಷ್ಯನಿಗೆ ಸುಖಕ್ಕಿಂತ ಕಷ್ಟಗಳೇ ಭಾಳಷ್ಟು ಬೆನ್ನತ್ತಿ ಬರ್ತಾ ಇದ್ದಾವೆ. ಬಂದಂಥ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಬೇಕಾದ್ರೆ ಭಾಳಿಲ್ಲ ಸ್ವಲ್ಪ ಆದರೂ ಆ ದಾರಿಯಲ್ಲಿ ನಾವು ನಡಿಬೇಕಾಗ್ತಾ ಇದೆ. ಬದುಕು ಬದಲಾಗಬೇಕಾದ್ರೆ ಬದುಕುವ ದಾರಿನೂ ಕೂಡ ಸ್ವಲ್ಪ ಬದಲಾವಣೆಯನ್ನು ನಾವು ಮಾಡಿಕೊಂಡು ನಡೆದಾದರೆ ಜೀವನದಲ್ಲಿ ನೆಮ್ಮದಿಯನ್ನು, ಉತ್ಕರ್ಷತೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇವತ್ತು ಜನರಿಗೆ ಭೌತಿಕವಾಗಿ ಬೇಕಾದಷ್ಟು ಸಂಪತ್ತಿರ್ಬೋದು, ಅಧಿಕಾರದ ಸ್ಥಾನಮಾನಗಳು ಪಡೆದಿರಬಹುದು. ಆದರೆ ಮನುಷ್ಯನಿಗೆ ಇರಬೇಕಾದಂಥ ಮಾನಸಿಕ ಶಾಂತಿ, ನೆಮ್ಮದಿ ಅದು ಇಲ್ಲದೇ ಇರುವ ಕಾರಣ ಇವತ್ತು ಎಲ್ಲ ರಂಗಗಳಲ್ಲಿ ಅತೃಪ್ತಿ, ಅಸಮಾಧಾನ ತಾಂಡವ ಆಡ್ತಾ ಇದೆ. ಮೂಲವನ್ನು ಮರೆತರೆ, ಧರ್ಮವನ್ನು ಮರೆತರೆ
ಮನುಷ್ಯನಿಗೆ ಅಪಾಯ ತಪ್ಪಿದ್ದಲ್ಲ. ಇವತ್ತು ಭಾಳಷ್ಟು ಜನ ಆಧುನಿಕ ನಾಗರಿಕತೆಗೆ ಮನಸೋತು ನಮ್ಮ ಪ್ರಾಚೀನ ತತ್ವ ಸಿದ್ಧಾಂತಗಳನ್ನು ಮತ್ತು ಅವುಗಳ ಆಚರಣೆಯನ್ನು ಭಾಳಷ್ಟು ಜನರು ಮರೆಯುವಂಥವರಾಗಿದ್ದಾರೆ. ನಿಜವಾದಂಥ ಸಂಸ್ಕಾರದ ಕೊರತೆ ಭಾಳಷ್ಟು ಇರುವುದರಿಂದ ಇವತ್ತು ಅನೇಕ ಸಂಕಷ್ಟಗಳನ್ನು ಮನುಷ್ಯ ಅನುಭವಿಸ್ತಾ ಇದ್ದಾನೆ. ಇವತ್ತು ಭಾಳಷ್ಟು ಜನ ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಏನೇನೋ ಆಗಬೇಕು ಅಂತ ಕನಸು ಕಾಣ್ತಾರೆ. ಆದರೆ ನಮ್ಮ ಮಗ ಒಬ್ಬ ಧರ್ಮನಿಷ್ಠನಾಗಲಿ, ಒಬ್ಬ ನಾಡಿಗೆ ಅನ್ನವನ್ನು ನೀಡುವಂಥ ರೈತನಾಗಲಿ, ದೇಶವನ್ನು ಕಾಯುವಂಥ ಒಬ್ಬ ಸೈನಿಕನಾಗಲಿ ಅಂಥೇಳಿ ಭಾಳ ಜನ ಕೇಳೋದಿಲ್ಲ. ಕೇವಲ ಐಹಿಕ ಭೋಗ ಭಾಗ್ಯಗಳು ತಮ್ಮ ಸ್ವಾರ್ಥಕ್ಕಾಗಿ ಬಯಸ್ತಾರೆ ಹೊರತು ಸಮಾಜದ ಸರ್ವಾಂಗೀಣ ಶ್ರೇಯಸ್ಸಿಗಾಗಿ ಬಯಸುವಂಥವರು ಭಾಳಷ್ಟು ಕಮ್ಮಿ. ಇಂಥ ಸಂದರ್ಭದಲ್ಲಿ ಧರ್ಮಪೀಠಗಳ ಮಾರ್ಗದರ್ಶನವಾಗಲಿ, ಆಯಾ ಪ್ರಾಂತ ಪ್ರದೇಶದಲ್ಲಿರುವಂಥ ಮಠಾಧಿಕಾರಿಗಳ ಮಾರ್ಗದರ್ಶನವಾಗಲಿ, ಅಲ್ಲಲ್ಲಿ ನೆಲೆಗೊಂಡಿರುವಂಥ ಆಧ್ಯಾತ್ಮ ಕೇಂದ್ರಗಳ ಮೂಲಕ ಆ ಮನಸ್ಸಿನ ದುಗುಡಗಳನ್ನು ದೂರ ಮಾಡಿ ಬದುಕಿನಲ್ಲಿ ಶಾಂತಿ ನೆಮ್ಮದಿಯನ್ನು ಪಡೀಲಿಕ್ಕೆ ಮನುಷ್ಯ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಾಗಿದೆ. ಇವತ್ತಿನ ದಿನಗಳಲ್ಲಿ ಧಾರ್ಮಿಕ ರಂಗ ಮೊದಲುಗೊಂಡು ಎಲ್ಲ ರಂಗಗಳಲ್ಲಿ ಏನೋ ಒಂದು ತರಹ ತುಮುಲ ನಡೆದಿರುವಂಥ ಪರಿಸ್ಥಿತಿಯನ್ನು ಕಾಣ್ತೇವೆ. ಇದು ಒಳ್ಳೆಯದಾದಂಥ ಬೆಳವಣಿಗೆ ಅಲ್ಲ. ವೀರಶೈವ ಧರ್ಮ ಜಾತಿ ಮತಗಳ ಗಡಿಯನ್ನು ಮೀರಿ ಸಮಸ್ತ ಜನತೆಗೆ ಒಳ್ಳೆಯದಾಗಲಿ ಅನ್ನುವಂಥ ಹಿರಿದಾದಂಥ ಹಾರೈಕೆಯನ್ನು ಹಾರೈಸಿದ ಹೊರತು ತನಗಾಗಿ ಏನನ್ನೂ ಕೂಡ ಬಯಸಿಲ್ಲ. ಕೆಲವು ಧರ್ಮಗಳಲ್ಲಿ ಪುರುಷ ಪ್ರಧಾನವಾದಂಥ ಸಮಾಜಕ್ಕೆ ಆದ್ಯತೆಯನ್ನು ಕೊಟ್ಟಿವೆ, ಮಹಿಳೆಯರನ್ನು ಕಡೆಗಣಿಸಿವೆ. ಆದರೆ ವೀರಶೈವ ಧರ್ಮದಲ್ಲಿ ಪುರುಷರಿಗಿಂತ ಒಂದು ಗುಂಜಿ ಹೆಚ್ಚಿನ ಒಂದು ಸ್ಥಾನಮಾನ, ಒಂದು ಪಾವಿತ್ರತೆ, ಘನತೆಯನ್ನು ವೀರಶೈವ ಧರ್ಮ ಕೊಟ್ಟಿದ್ದನ್ನು ನಾವು ಎಲ್ಲ ಕಡೆ ನೋಡ್ತಾ ಇದ್ದೇವೆ. ಇಂಥ ಧರ್ಮದ ಆದರ್ಶ ಮೌಲ್ಯಗಳನ್ನು ಉಳಿಸುವಂಥ ಬೆಳೆಸುವಂಥ ಕೆಲಸವನ್ನು ಕೇವಲ ಧರ್ಮಪೀಠಗಳು ಮಾಡಿದರೆ ಸಾಲದು, ಈ ನಾಡಿನ ಮಠಾಧೀಶರು ಮಾಡಿದರೆ ಸಾಲದು. ಇಂಥ ಮಹತ್ ಕಾರ್ಯದಲ್ಲಿ ಪ್ರತಿಯೊಬ್ಬರೂ ಕೂಡ ಪ್ರಾಂಜಲ ಮನಸ್ಸಿನಿಂದ ಸೈದ್ಧಾಂತಿಕ ಸತ್ಯ ಸಂಗತಿಗಳನ್ನು ಅರಿತು ತಮ್ಮ ಬಾಳ ಬದುಕಿನಲ್ಲಿ ಆಚರಿಸಿಕೊಂಡು ನಡೆದರೆ ಅದರಿಂದ ಲೋಕ ಕಲ್ಯಾಣವಾಗುವುದರಲ್ಲಿ, ಜನ ಕಲ್ಯಾಣ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲವೇ ಇಲ್ಲ. ಪರಮ ತಪಸ್ವಿ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳು ಆಧ್ಯಾತ್ಮ ಲೋಕದ ಅಲೌಕಿಕ ಜಗತ್ತಿನ ಒಂದು ಅನರ್ಘ್ಯ ರತ್ನ ಅವರು. ಅವರ ತಪಸ್ಸಿನ ಶಕ್ತಿಗೆ ಮಿಗಿಲಾದಂಥ ಇನ್ನೊಂದು ಶಕ್ತಿ ಇಲ್ಲ. ಶಾಸಕರಾದ BP ಹರೀಶ್ ಅವರು ಹೇಳಿದರು, ಪರಮ ಪೂಜ್ಯ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳು
ಶಾಪಾನುಗ್ರಹ ಶಕ್ತಿಯನ್ನು ಹೊಂದಿದ್ರು ಅವರು ಶಾಪಾನುಗ್ರಹ ಶಕ್ತಿ ಹೊಂದಿದ್ರೂ ಕೂಡ ಯಾರಿಗೂ ಶಾಪವನ್ನು ಅವರು ಕೊಡಲಿಲ್ಲ. ಎಲ್ಲರಿಗೂ ಒಳ್ಳೆಯದನ್ನು ಮಾಡಿದಂಥ ಕೀರ್ತಿ ಲಿಂಗೈಕ್ಯ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳಿಗೆ ಆ ಗೌರವ ಸಲ್ತಾ ಇದೆ. ಬಹುಶಃ ಭಾಳ ವರ್ಷ ಅವರು ಬದುಕಿ ಬಾಳಲಿಲ್ಲ. ಕೇವಲ 70ರ ಒಳಗಾಗಿಯೇ ಅವರು ಈ ಪ್ರಪಂಚವನ್ನು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದು, ಇವತ್ತು ಅನ್ಯರು ಹಗೆಗಳಾದರೆ ಬಾಳಬಹುದು, ತನ್ನವರು ಹಗೆಗಳಾದರೆ ಬಾಳಲಾಗದು ಅನ್ನುವಂಥ ಒಂದು ಮಾತಿದೆ. ಇವತ್ತು ಹೊರಗಿನವರು ವೈರಿಗಳಿದ್ದರೆ ಹೇಗೋ ಬದುಕಿ ಬಾಳ್ಬೋದನ್ನು, ತನ್ನವರೇ ತನಗೆ ವೈರಿಗಳಾಗಿ ಕೆಲಸ ಮಾಡಿದರೆ ಮನುಷ್ಯ ಬಾಳಿ ಬದುಕೋದು ಭಾಳಷ್ಟು ಕಷ್ಟವಾಗ್ತಾಯಿದೆ. ಬಹುಶಃ ಅವರಿಗೆ ಬಂದಂಥ ಎಡರು ತೊಡರುಗಳು, ಕಷ್ಟಗಳು ಬೇರೆ ಯಾರಿಗೂ ಕೂಡ ಅಂದಿನ ಆ ಕಾಲದಲ್ಲಿ ಬಂದಿಲ್ಲ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಇವತ್ತು ಅಂಥ ಸಿದ್ಧಲಿಂಗ ಜಗದ್ಗುರುಗಳನ್ನು ಎಲ್ಲ ಭಾಗದಲ್ಲಿ ಭಕ್ತರು ನೆನಪಿಸಿಕೊಳ್ತಾರಂದರೆ ಅವರು ಮಾಡಿದಂಥ ತಪಸ್ಸು, ಕೊಟ್ಟಂಥ ಸಂದೇಶ ಮತ್ತು ಎಲ್ಲ ಜಾತಿ ಜನಾಂಗಗಳ ಬಗ್ಗೆ ಅವರಿಗಿರುವಂಥ ಕಳಕಳಿ ಏನಿತ್ತು, ಅದರಿಂದಾಗಿ ಇವತ್ತು ಎಲ್ಲ ಕಡೆಗೆ ಅವರ ಪುಣ್ಯ ನಾಮಸ್ಮರಣೆಯನ್ನು ಮಾಡಿ ಅವರ ಆಶೀರ್ವಾದಕ್ಕೆ ಒಳಗಾಗ್ತಾ ಇದ್ದಾರೆ. ಬಹುಶಃ ಅವರನ್ನು ನಾವು ಯಾರೂ ನೋಡಿಲ್ಲ, ನೋಡಿದವರು ಯಾರೂ ಇಲ್ಲಿಲ್ಲ. ಆದರೆ ನಮ್ಮ ಅವಧೂತ ಕವಿ ಗುರೂಜಿಯವರು ಹೇಳಿದಂತೆ ಕೇವಲ ಅವರ ನಾಮಸ್ಮರಣೆಯಿಂದ, ಅವರನ್ನು ಭಕ್ತಿಯಿಂದ ನೆನಪಿಸಿಕೊಂಡ್ರೆ ಸಮಾಜದಲ್ಲಿ ಇಂಥ ಅದ್ಭುತವಾದಂಥ ಕಾರ್ಯಗಳು ನಡೀತಾವಂದರೆ ಜೀವಾಗಲೂ ಅವರಲ್ಲಿ ನಮ್ಮನ್ನು ನಾವು ಅನುರಕ್ತಗೊಳಿಸಿ ತೊಡಗಿಸಿಕೊಂಡು ಕಾರ್ಯವನ್ನು ಮಾಡಿದ್ದಾದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದೆಲ್ಲವನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯವಾಗ್ತಾಯಿದೆ. ಕಿರಿಯ ವಯಸ್ಸಿನಲ್ಲಿ ಪೀಠಾರೋಹಣ ಮಾಡಿದ ಕಾರಣ ಹೆಚ್ಚು ಅಧ್ಯಯನ ಮಾಡದೇ ಇರುವಾಗ ಉಜ್ಜಯಿನಿ ಮಹಾಸಂಸ್ಥಾನದಲ್ಲೇ ಪಂಡಿತರನ್ನು ಕರೆಸಿ ಅವರು ಪಾಠಗಳನ್ನು ಕೇಳ್ತಾಯಿದ್ರು. ಪಾಠ ಹೇಳುವಂಥ ಸಂಸ್ಕೃತ ಅಧ್ಯಾಪಕರು ಪಾಠ ಹೇಳ್ತಾನೇ ಇದ್ದರು, ಇವರು ಕೇಳ್ತಾನೇ ಇದ್ದರು. ಆದರೆ ಹೇಳಿದ ಪಾಠವನ್ನು ಮತ್ತೆ ಅವರಿಗೆ ತಿರುಗಿ ಅಧ್ಯಾಪಕರಿಗೆ ಹೇಳಲಿಲ್ಲ. ಒಂದು ದಿನ ಆ ಅಧ್ಯಾಪಕರು ಹೆದರ್ತಾ ಒಂದು ಮಾತು ಅವ್ರಿಗೆ ಹೇಳ್ತಾರೆ, ನಾವೆಲ್ಲ ಪಾಠ ಹೇಳ್ತಾನೇ ಇದ್ದೇವೆ, ನೀವು ಕೇಳ್ತಾ ಇದ್ದೀರಿ, ಆದರೆ ಕೊಟ್ಟ ಪಾಠವನ್ನು ನೀವು ತಿರುಗಿ ಒಪ್ಪಿಸ್ತಾ ಇಲ್ಲ. ಆವಾಗ ಅವರು ಯೋಚನೆ ಮಾಡಿ, ಹೌದು, ನೀವು ಕೊಟ್ಟ ಪಾಠವನ್ನು ನಾನು ಅದನ್ನು ನಿಮಗೆ ಹೇಳ್ತಾ ಇಲ್ಲ, ಅದು ಸತ್ಯ. ಆದರೆ 2 ದಿನ ನೀವು ಕಳೀರಿ, 3ನೇ ದಿನದಲ್ಲಿ ನಿಮಗೆ ನಾನು ಉತ್ತರವನ್ನು ಕೊಡ್ತೇನೆ ಅಂತ ಹೇಳಿದರು. ನೋಡಿ, 2 ದಿನಗಳ ಕಾಲ ಏಕಾಂತದಲ್ಲಿ ಅವರು ಮಾಡಿದಂಥ ತಪಸ್ಸಿನ ಪರಿಣಾಮವಾಗಿ 3ನೇ ದಿನದಲ್ಲಿ ಆ ಸಂಸ್ಕೃತ ಪ್ರಾಧ್ಯಾಪಕರು, ನೀವು ಏನು ಪ್ರಶ್ನೆ ಕೇಳ್ತೀರಿ ಹೇಳಿ ಅಂತ. ಆ ಸಂಸ್ಕೃತ ಪಂಡಿತರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೆ ನಿರರ್ಗಳವಾಗಿ ಜೋಗದ ಜಲಪಾತದಂತೆ ಆ ಎಲ್ಲ ಪ್ರಶ್ನೆಗಳಿಗೆ
ಅವರು ಉತ್ತರವನ್ನು ಕೊಡ್ತಾರೆ. ಬಹುಶಃ ಅವರು ಉತ್ತರ ಕೊಟ್ಟಿದ್ದನ್ನು ನೋಡಿ ಆ ಸಂಸ್ಕೃತ ಪ್ರಾಧ್ಯಾಪಕರು ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಬುದ್ಧಿ, ಇಲ್ಲಿವರೆಗೆ ನಾವು ನಿಮಗೆ ಪಾಠವನ್ನು ನಾವು ಮಾಡಿದ್ವಿ, ಆದರೆ ಇನ್ನು ಮುಂದೆ ನಿಮಗೆ ಪಾಠವನ್ನು ಮಾಡುವಂಥ ಶಕ್ತಿ ನಮಗಿಲ್ಲ, ನೀವು ಸರ್ವಜ್ಞಾನಿಯಾಗಿದ್ದೀರಿ, ನಮ್ಮ ಪಾಠಗಳ ಅವಶ್ಯಕತೆ ಇಲ್ಲ ಅನ್ನುವುದನ್ನು ಹೇಳಿ ಅವರ ಆಶೀರ್ವಾದ ಪಡ್ಕೊಂಡು ಹೋದ್ರಂತೆ. ಅಂದರೆ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳು ಯಾವುದೇ ಕಾರ್ಯವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದರೆ ಆ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ನಡೀತಿ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ನಮ್ಮೆಲ್ಲ ಶ್ರೀಗಳು ಹೇಳಿದ್ದಾರೆ. ಬಹುಶಃ ವೀರಶೈವ ಧರ್ಮದ ಅಖಂಡತೆಗಾಗಿ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದನ್ನು ಅಖಿಲ ಭಾರತ ವೀರಶೈವ ಮಹಾಸಭೆ ಬೀರೂರಿನಲ್ಲಿ ನಡೆದಾಗ ಅವರು ಪಾಲ್ಗೊಂಡಂಥ ದೃಶ್ಯ ನಮ್ಮೆಲ್ಲರಿಗೆ ಸಾಕ್ಷಿ. 1918ರಲ್ಲಿ ವೀರಶೈವ ಪಂಚಪೀಠಗಳ ಒಕ್ಕೂಟವನ್ನು ಭದ್ರಪಡಿಸುವಂಥ ನಿಟ್ಟಿನಲ್ಲಿ ಕಾಶಿ ಜ್ಞಾನಪೀಠದಲ್ಲಿ ನಡೆಸಿದಂಥ ಜಗದ್ಗುರು ಪಂಚಾಚಾರ್ಯರ ಸಮ್ಮೇಳನ ಸಾಕ್ಷಿ. ಧಾರ್ಮಿಕ ಕ್ಷೇತ್ರ ಅಷ್ಟೇ ಅಲ್ಲ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಯಾರು ಏನೂ ಚಿಂತನೆ ಮಾಡದೇ ಇರುವಾಗ ಬಳ್ಳಾರಿಯಲ್ಲಿ ವೀರಶೈವ ವಿದ್ಯಾವರ್ತಕ ಸಂಘಕ್ಕೆ ಅಂದಿನ ಆ ಕಾಲದಲ್ಲಿ 5 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಇದನ್ನು ಬೆಳೆಸ್ರಿ ಅಂಥೇಳಿ ಆಶೀರ್ವಾದ ಮಾಡಿದಂಥ ಪರಮ ತಪಸ್ವಿಗಳು. ಇವತ್ತು ಆ ವೀರಶೈವ ವಿದ್ಯಾವರ್ಧಕ ಸಂಘ ಇಡೀ ಜಿಲ್ಲೆಯಾದ್ಯಂತ ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರನ್ನು ಮಾಡಿದ್ದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಕೇದಾರ ಪೀಠಕ್ಕೆ ಬಂದಂಥ ಆಪತ್ತನ್ನು ಕಳೆಯುವುದರಲ್ಲಿ, ರಂಭಾಪುರಿ ಪೀಠಕ್ಕೆ ಬಂದಂಥ ಎಡರು ತೊಡರುಗಳನ್ನು ನಿವಾರಿಸಿ ಶಿವಾನಂದ ಜಗದ್ಗುರುಗಳಿಗೆ ಪಟ್ಟಾಭಿಷೇಕವನ್ನು ಮಾಡಿ ಆಶೀರ್ವದಿಸಿದಂಥ ಪರಮ ತಪಸ್ವಿಗಳು ಲಿಂಗೈಕ್ಯ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳು. ಬಹುಶಃ ಅವರು ಶ್ರೀಶೈಲ ಪೀಠಕ್ಕೆ ಆಗಿ ಹೋದಂಥ ಶ್ರೀಶೈಲ ಜಗದ್ಗುರು ವಾಗೀಶ ಪಂಡಿತಾರಾಧ್ಯರಿಗೆ ಪೂರ್ವಾಶ್ರಮದಲ್ಲಿ ನೀವು ಮುಂದೊಂದು ದಿನ ಶ್ರೀಶೈಲ ಪೀಠದ ಜಗದ್ಗುರುಗಳು ಆಗ್ತೀರಿ ಅಂಥೇಳಿ ಅಭಯ ಆಶೀರ್ವಾದವನ್ನು ಕೊಟ್ಟಂಥವರು ಲಿಂಗೈಕ್ಯ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳು. ಅದೇ ರೀತಿಯಾಗಿ ವೀರ ತಪಸ್ವಿ ಪಾಲಿಕೊಪ್ಪದ ಹಿರೇಮಠದ ಅಂದು ಗಂಗಾಧರ ಶಿವಾಚಾರ್ಯರಾಗಿ ಪೂಜೆ ಅನುಷ್ಠಾನಗಳನ್ನು ಕೈಗೊಂಡಂಥ ಶ್ರೀಮದ್ ರಂಭಾಪುರಿ ವೀರ ಗಂಗಾಧರ ಜಗದ್ಗುರುಗಳಿಗೆ ನೀವು ಮುಂದೊಂದು ದಿನ ಧರ್ಮಪೀಠ ಪರಮಾಚಾರ್ಯರಾಗಿ ಮಾನವ ಧರ್ಮದ ಕಹಳೆಯನ್ನು ಊತೀರಿ ಅನ್ನುವಂಥ ಆಶೀರ್ವಾದ ಮಾಡಿದಂಥ ತಪಸ್ವಿಗಳು ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳು. ಅಂಥ ಸಿದ್ಧಲಿಂಗ ಜಗದ್ಗುರುಗಳ ಒಂದು ಪಾವನಮಯವಾದಂಥ ಚಾರಿತ್ರ್ಯ ಎಷ್ಟು ಹೇಳಿದ್ರೂ ಕಡಿಮೆನೇ. ಕುಂದಗೋಳ ಪಂಚಗ್ರ ಹಿರೇಮಠದ ಸಿದ್ಧಲಿಂಗ ಶಿವಾಚಾರ್ಯರು ಅವರು ಅಂದು ಉಜ್ಜಯಿನಿ ಪೀಠದಲ್ಲಿ ಇರುವಂಥ ಕೊಟ್ಟೂರಿನಲ್ಲಿ ನಡೆಯುತ್ತಿರುವಂಥ ಸಂಸ್ಕೃತ ಪಾಠಶಾಲೆಯಲ್ಲಿ ಅಧ್ಯಯನ ಮಾಡ್ತಾ ಇದ್ರಂತೆ. ಆವಾಗ ಏಕಾಏಕಿಯಾಗಿ ಸಿದ್ಧಲಿಂಗ ಜಗದ್ಗುರುಗಳು ಅಲ್ಲಿಗೆ ಬರ್ತಾರೆ.
ಅಲ್ಲಿಗೆ ಬಂದು ಬಾಲಕನಾದಂಥ ಆ ಸಿದ್ಧಲಿಂಗ ವಟುವನ್ನು ಕರೆದು ಅವರ ಕೈಗೆ ಜಗದ್ಗುರು ರೇಣುಕಾಚಾರ್ಯರು ಬೋಧಿಸಿದಂಥ ಸಿದ್ಧಾಂತ ಶಿಖಾಮಣಿಯನ್ನು ಕೈಗೆ ಕೊಟ್ಟು, ಇದರಲ್ಲಿ 2 ಶ್ಲೋಕ ನೀನು ಸಂಗೀತಮಯವಾಗಿ ಹೇಳಿ ಇದರ ಅರ್ಥವನ್ನು ಹೇಳು ಅಂಥೇಳಿ ಅವ್ರಿಗೆ ಹೇಳಿದರಂತೆ. ಬಾಲಕನಾದಂಥ ಸಿದ್ಧಲಿಂಗರು ಭಯಭೀತಿಯಿಂದ ದೂರ ಸರದ ನಿಂತರಂತೆ. ಆಗ ಅವರನ್ನು ಹತ್ತಿರದಲ್ಲಿ ಕರೆದು ತಮ್ಮ ತಪಸ್ಸಿನ ಹಸ್ತವನ್ನು ಅವರ ಮೇಲಿಟ್ಟು, ನೋಡು, ನಾನು ಜಗದ್ಗುರು ಅಂತ ತಿಳಿದು ನೀನು ಹೆದರಿ ದೂರ ಸರಿಬೇಡ. ನಿನಗೆ ಎಷ್ಟು ತೋಚ್ತಾ ಇದೆ, ನಿನ್ನ ತಿಳುವಳಿಗೆ ಎಷ್ಟು ಬರ್ತಾ ಇದೆ ಅಷ್ಟನ್ನೇ ನೀನು ಹೇಳು. ನಿನ್ನ ಕಂಠ ಚೆನ್ನಾಗಿದೆ, ಈ ಶ್ಲೋಕಗಳನ್ನು ಸಂಗೀತದಲ್ಲಿ ಹೇಳಿ ಇದರ ಅರ್ಥವನ್ನು ಹೇಳಿ ಅಂತ ಹೇಳಿದಾಗ ಅವರು 2 ಶ್ಲೋಕಗಳನ್ನು ಸಂಗೀತದಲ್ಲಿ ಹೇಳಿ ಅದರ ಅರ್ಥವನ್ನು ಹೇಳಿದಾಗ ಜಗತ್ತೊಳು ಭಾಳಷ್ಟು ಸಂತೋಷಪಟ್ಟು ತಮ್ಮ ಪರುಷ ಹಸ್ತವನ್ನು ಅವರ ಮಸ್ತಕದ ಮೇಲಿಟ್ಟು, ಸಿದ್ಧಲಿಂಗಾರ್ಯ, ನೀನು ಹೆಚ್ಚು ಓದುವುದಕ್ಕಾಗಿ ಕಾಸಿಗೆ ಹೋಗಬೇಕಾಗಿಲ್ಲ. ಮುಂದಿನ ದಿನಗಳಲ್ಲಿ ನಿನ್ನ ಉಸಿರು ಇರುವ ತನಕ ಈ ಸಿದ್ಧಾಂತ ಶಿಖಾಮಣಿಯ ಬಗ್ಗೆ ನೀನು ಹೇಳ್ತಾ ಹೋಗು. ನಿನ್ನ ಜ್ಞಾನ ಬೆಳೀತಾ ಹೋಗ್ತಾ ಇದೆ ಅನ್ನುವಂಥ ಆಶೀರ್ವಾದ ಮಾಡಿದ್ರಂತೆ. 7ನೇ ಕ್ಲಾಸ್ ಓದಿದಂಥ ಸಿದ್ಧಲಿಂಗ ಶಿವಾಚಾರ್ಯರು ಶಿವಾದ್ವೈತ ಸಿದ್ಧಾಂತವನ್ನು, ವೀರಶೈವ ಧರ್ಮದ ಸಿದ್ಧಾಂತವನ್ನು ಬೋಧ ಮಾಡಲಿಕ್ಕೆ ಮೈಕ್ ಮುಂದೆ ನಿಂತರೆ ಅವರಿಗೆ ಮೈ ಮೇಲೆ ಪರವೇನೇ ಇರ್ತಿದ್ದಿಲ್ಲ. ಶಾಸ್ತ್ರ ಸಿದ್ಧಾಂತಗಳ ಆಧಾರದ ಮೇಲೆ ಗಂಟೆಗಟ್ಟಲೆ ಅವರೇನು ಮಾತಾಡ್ತಾ ಇದ್ದರು ಅದನ್ನು ನೋಡಿ ಜನ ನಿಬ್ಬೆರಗಾಗ್ತಾಯಿದ್ರು. ಅವರಿಗೆ ಅಂಥ ಶಕ್ತಿ ಎಲ್ಲಿಂದ ಬಂತು ಅಂದರೆ ಪರಮ ತಪಸ್ವಿ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳ ಆಶೀರ್ವಾದವೇ ಕಾರಣ ಅಂಥೇಳಿ ಆ ಕುಂದಗೋಳದ ಸಿದ್ಧಲಿಂಗ ಶಿವಾಚಾರ್ಯರು ಬದುಕಿರೋ ತನಕ ಅದನ್ನು ನೆನಪು ಮಾಡಿಕೊಂಡು ಬೆಳೆಯುವಂಥ ಉತ್ಸಾಹಿ ಯುವ ಶಿವಾಚಾರ್ಯರಿಗೆ ಅವರು ಹೇಳ್ತಾಯಿದ್ರು. ನಿಜವಾಗಲೂ ಅಂಥ ಮಹಾನು ಪುರುಷರ ಒಂದು ಶತಮಾನೋತ್ಸವ ಕರ್ನಾಟಕದಲ್ಲಿ ಮಧ್ಯವರ್ತಿ ಕೇಂದ್ರವಾಗಿರುವಂಥ ಹರಿಹರದಲ್ಲಿ ನಡೀತಾ ಇರುವಂಥದ್ದು ಎಲ್ಲರಿಗೂ ಅತ್ಯಂತ ಸಂತೋಷವನ್ನು ತಂದಿದೆ. ಬಹುಶಃ ರಂಭಾಪುರಿ ಜಗತ್ತುಗಳು ಭಾವಜೀವಿಗಳು. ನಮ್ಮಂತನೇ ಅವಧೂತ ಕವಿ ಗುರುರಾಜ ಗುರೂಜಿಯವರು ಕೂಡ ಭಾವಜೀವಿಗಳಾಗಿ ಪರಮ ತಪಸ್ವಿ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳಲ್ಲಿ ಅಪಾರವಾದಂಥ ಭಕ್ತಿ ಶ್ರದ್ಧೆಯನ್ನಿಟ್ಟು ನಡೆದುಕೊಳ್ಳುವಂಥವ್ರು. ಅವರ ನಾಮದ ಮೇಲೆ ಅವರೇನು ಕಾರ್ಯ ಮಾಡ್ತಾ ಇದ್ದಾರೆ, ಅವರ ಹತ್ತಿರ ಬಂದಂಥ ಭಕ್ತರು ತಮ್ಮ ಕಷ್ಟಗಳನ್ನು ಕಾರ್ಪಣ್ಯಗಳನ್ನು ಹೇಳಿದಾಗ ಅವರ ನಾಮಸ್ಮರಣೆಯೊಂದಿಗೆ ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿ ಏನು ಕಳಿಸ್ತಾರಲ್ಲ, ಅದು ಸಾಮಾನ್ಯವಾದಂಥ ಶಕ್ತಿ ಅಲ್ಲ ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕಾಗ್ತಾ ಇದೆ. ಇವತ್ತು ಅಶಾಂತಿಯಿಂದ ತತ್ತರಿಸುವಂಥ ಜೀವ ಜಗತ್ತಿಗೆ ಇಂಥ ತಪಸ್ವಿಗಳ ಆಶೀರ್ವಾದ ಎಲ್ಲರ ಮೇಲೆ ಇದ್ದಾಗ ಮಾತ್ರ ನಾವೆಲ್ಲ ಒಳ್ಳೆಯ ರೀತಿಯಿಂದ ಬಾಳಿ ಬದುಕಲಿಕ್ಕೆ ಸಾಧ್ಯವಾದೀತು. ಅವರ ಬಗ್ಗೆ ಒಂದು ಬಹುದೊಡ್ಡ ಗ್ರಂಥವನ್ನು ಹೊರತರುವಂಥ ಸದುದ್ದೇಶವನ್ನು ಅವಧೂತ ಕವಿ ಗುರುರಾಜ ಮಹಾರಾಜರು ಏನು ಸಂಕಲ್ಪ ಮಾಡಿದ್ದಾರೆ ಅದು ಬಹಳಷ್ಟು ಒಳ್ಳೆಯ ಕಾರ್ಯ. ಆದಷ್ಟು ಬೇಗನೆ ಆ ಗ್ರಂಥ
ಹೊರಗೆ ಬರುವಂತಾಗಲಿ ಅನ್ನುವಂಥ ಹೃದಯ ಹಾರೈಕೆಯನ್ನು ಹಾರೈಸ್ತಾ ಇದ್ದೇವೆ. ಅವರ ಶತಮಾನೋತ್ಸವ ಸಂದರ್ಭದಲ್ಲಿ ಬುಕ್ಕಾಂಬುದಿ ಕ್ಷೇತ್ರದಲ್ಲಿ ಯುಗಪುರುಷ ಪರಮ ತಪಸ್ವಿ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುವರ ಜೀವನ ದರ್ಶನ ಕೃತಿಯನ್ನು ಹರಪನಹಳ್ಳಿಯ MPM ಶಾಂತವೀರಯ್ಯನವರು ಬರೆದಂಥ ಅಮೂಲ್ಯವಾದಂಥ ಕೃತಿ ಅಲ್ಲಿ ಬಿಡುಗಡೆಯಾಗ್ತಾ ಇದೆ. ರಂಭಾಪುರಿ ಪೀಠದಲ್ಲಿ ನಡೆಯುವಂಥ ಶಿವಾನಂದ ಜಗದ್ಗುರುಗಳ ಪೀಠಾರೋಹಣದ ಶತಮಾನೋತ್ಸವ ಸಮಾರಂಭದಲ್ಲಿ ರೇಣುಕ ಪ್ರಸಾದ್ ಅನ್ನುವಂಥ ಒಬ್ಬ ಸಾಧಕ, ಹಾಗೆ ಅವಧೂತ ಕವಿ ಗುರುರಾಜ ಗುರೂಜಿಯವರು ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರು ಬಗ್ಗೆ ಎಷ್ಟು ಭಕ್ತಿ ಶ್ರದ್ಧೆಯನ್ನು ಇಟ್ಟಿದ್ದಾರೆ. ಅದೇ ರೀತಿ ಹುಬ್ಬಳ್ಳಿಯ ಒಬ್ಬ ರೇಣುಕ ಪ್ರಸಾದ್ ಅನ್ನುವಂಥ ಒಟ್ಟು ಅವನು ಕೂಡ ಅವರ ಜೀವನ ಚರಿತ್ರೆಯನ್ನು ಬರೆದು ಸಮರ್ಪಣೆ ಮಾಡಿದ್ದಾನೆ. ಅದೇ ರೀತಿ ಶಿವಾನಂದ ಜಗದ್ಗುರುಗಳ ಒಂದು ಜೀವನ ದರ್ಶನ ಕೃತಿನೂ ಕೂಡ 27ನೇ ತಾರೀಕಿಗೆ ಬಿಡುಗಡೆ ಆಗ್ತಾಯಿದೆ. ಈ ಸಂದರ್ಭದಲ್ಲಿ ಮೊದಲು ನಾವು ಹೇಳಿದಂತೆ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳಾಗಲಿ, ಶಿವಾನಂದ ಜಗದ್ಗುರುಗಳಾಗಲಿ, ಪಂಡಿತ್ ಕಾಶಿನಾಥ ಶಾಸ್ತ್ರಿಗಳವರಾಗಲಿ, ಇವರು ಎಷ್ಟು ಕಷ್ಟಪಟ್ಟರು ಈ ಪರಂಪರೆಯ ಶಕ್ತಿಯನ್ನು ಬೆಳೆಸಲಿಕ್ಕೆ ಅನ್ನುವಂಥದ್ದು ಭಾಳ ಜನರಿಗೆ ಗೊತ್ತಿಲ್ಲ. ಅದಕ್ಕೆ ಅದು ಸಮಾಜಕ್ಕೆ ಜನರಿಗೆ ಮನವರಿಕೆ ಆಗಬೇಕು ಅಂಥೇಳಿ ಇಂದಿನ ಶ್ರೀಮದ್ ಕಾಶಿ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರಿಗೆ ನಾವು ನಿವೇದನೆಯನ್ನು ಮಾಡಿದ್ವಿ. ಅವರು ಅತ್ಯಂತ ಅಭಿಮಾನಪೂರ್ವಕವಾಗಿ ತತ್ಕ್ಷಣದಲ್ಲಿ ಸ್ಪಂದಿಸಿ ಆ 3 ಮಹಾನ್ ವ್ಯಕ್ತಿಗಳ ಬಗ್ಗೆ ಭಾಳ ಸುದೀರ್ಘವಾದಂಥ ಶಾಸ್ತ್ರಬದ್ಧವಾದಂಥ ವಿಚಾರಗಳನ್ನು ಪ್ರಸ್ತಾಪಿಸಿ ನೂರಾರು ಪುಟಗಳ ಒಂದು ಅಮೂಲ್ಯ ಕೃತಿಯನ್ನು ಪೀಠಕ್ಕೆ ಕೊಡಮಾಡಿದ್ದಾರೆ. ಅದು ವೀರಶೈವ ಧರ್ಮದ ಕೀರ್ತಿ ಕಳಸ ಅಂಥೇಳಿ ಪ್ರತ್ಯೇಕವಾದಂಥ ಒಂದು ಕೃತಿಯಾಗಿ ಅದನ್ನು ಸಮಾಜಕ್ಕೆ ಕೊಡುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಈ ಬುಕ್ಕಾಂಬುದಿಯಲ್ಲಿ 23ನೇ ತಾರೀಕಿಗೆ ನಡೆಯುವಂಥ ಸಮಾರಂಭಕ್ಕಾಗಲಿ, 27ನೇ ತಾರೀಕಿಗೆ ರಂಭಾಪುರಿ ಪೀಠದಲ್ಲಿ ನಡೆಯುವಂಥ ಶಿವಾನಂದ ಜಗದ್ಗುರುಗಳ ಪೀಠಾರೋಹಣದ ಶತಮಾನೋತ್ಸವ ಸಮಾರಂಭದಲ್ಲಾಗಲಿ, ಇಲ್ಲಿ ಪಾಲ್ಗೊಂಡಂಥ ಎಲ್ಲ ಭಕ್ತರು ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪುನೀತರಾಗಬೇಕು ಅಂಥೇಳಿ ಬಯಸ್ತಾ ಇದ್ದೇವೆ. ಮತ್ತು ಅವಧೂತ ಕವಿ ಗುರುರಾಜ ಗುರೂಜಿ ಅವರು ತಮ್ಮ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸಿದರು. ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ 1 ದಿನ ಇಂಥ ಸಮಾರಂಭ ನಾವು ಮಾಡುವಂಥ ಸಂಕಲ್ಪ ಮಾಡ್ತಾ ಇದ್ದೇವೆ. ಆ ಸಮಾರಂಭಕ್ಕೆ ಜಗದ್ಗುರು ಶುಭಾಗಮನಗೈದು ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಬೇಕು ಅನ್ನುವಂಥ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಬಹುಶಃ ರಂಭಾಪುರಿ ಜಗದ್ಗುರು ಒಬ್ಬರೇ ಅಲ್ಲ, ಎಲ್ಲ ಪಂಚಪೀಠದ ಜಗದ್ಗುರು ಕೂಡ ಆ ಒಂದು ಧರ್ಮ ಸಂಗಮದಲ್ಲಿ ಖಂಡಿತವಾಗಿ ನಾವೆಲ್ಲ ಬಂದು ಪಾಲ್ಗೊಂಡು ಸಮಾಜಕ್ಕೆ ಮಾರ್ಗದರ್ಶನವನ್ನು ನೀಡ್ತೇವೆ. ಮೊನ್ನೆ ಇದೇ ನವೆಂಬರ್ 3ನೇ ತಾರೀಕಿಗೆ ಚಿಕ್ಕಮಗಳೂರು ಜಿಲ್ಲೆ ಬೀರೂರು ಪಟ್ಟಣದ ಇತಿಹಾಸದಲ್ಲಿ ಹಿಂದೆಂದೂ ಸೇರಲಾರದೇ ಇರುವಷ್ಟು ಭಕ್ತ ಸಮುದಾಯ ಅಲ್ಲಿ ಸೇರಿ ಜಗದ್ಗುರು ಪಂಚಪೀಠಾಧೀಶ್ವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಶ್ರೀ ಜಗದ್ಗುರು ರಂಭಾಪುರಿ ಪೀಠದಿಂದ ಭವ್ಯ ಸುಂದರವಾಗಿ ನಿರ್ಮಾಣ ಮಾಡಿದಂಥ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಮಂಗಲ ಮಂದಿರ
ಚೌಡೇಶ್ವರಿ ಮಂದಿರ ಉದ್ಘಾಟನೆ ನಿಮಿತ್ತ ಬಹುದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಭಕ್ತರು ಅವರ ಭಕ್ತಿಯನ್ನು ಕಣ್ಣಾರೆ ಕಂಡಾಗ ಬಹಳಷ್ಟು ಸಂತೋಷವಾಯಿತು. ಹೀಗಾಗಿ ಆಯಾ ಪ್ರಾಂತ ಪ್ರದೇಶಗಳಲ್ಲಿ ಪಂಚಪೀಠದ ಜಗದ್ಗುರುಗಳು ಒಂದೇ ವೇದಿಕೆಯಲ್ಲಿ ಹೆಚ್ಚು ಭಾಗಗಳಲ್ಲಿ ನಾವು ಕಾರ್ಯಕ್ರಮ ನಡೆಸಬೇಕು ಅಂಥೇಳಿ ದಾವಣಗೆರೆಯಲ್ಲಿ ನಡೆದಂಥ ಶೃಂಗ ಸಮ್ಮೇಳನದಲ್ಲಿ ನಾವು ನಿರ್ಧಾರ ಮಾಡಿದೆವು. ಸಂಘಟಕರಿಗೆ ಹೆಚ್ಚು ಹೊರೆ ಇಲ್ಲದೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ಪರಂಪರೆ ಉಳಿವು ಮತ್ತು ಬೆಳವಣಿಗೆಗಾಗಿ ದಿಕ್ಕು ದಾರಿ ತಪ್ಪಿ ಹೋಗುವಂಥ ಯುವ ಸಮುದಾಯಕ್ಕೆ ಸಂಸ್ಕಾರ ಮತ್ತು ಸ್ವಾಭಿಮಾನವನ್ನು ಬಿತ್ತಿ ಬೆಳೆಯುವಂಥ ಉದ್ದೇಶವನ್ನು ಇಟ್ಕೊಂಡು ಇಂಥ ನಿರ್ಧಾರಗಳನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಕೈಗೊಂಡವುಗಳನ್ನು ಯಶಸ್ವಿಗಾಗಿ ಶ್ರಮ ಪಡ್ತಾ ಇದ್ದೇವೆ ಅನ್ನೋದನ್ನು ಈ ಸಮಾರಂಭದಲ್ಲಿ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಅನ್ನಿಸ್ತಾ ಇದೆ. ಒಟ್ಟಾರೆ ಈ ಕಾರ್ಯಕ್ರಮ ಸುದೀರ್ಘವಾಗಿ ಸಾಗಿಕೊಂಡು ಬಂದಿದೆ. ಸುಮಾರು 30 ಜಿಲ್ಲೆಗಳಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯದ ಭಕ್ತರು ಕೂಡ ಇದರಲ್ಲಿ ಪಾಲ್ಗೊಂಡಿರುವಂಥದ್ದು. ಮಹಾ ತಪಸ್ವಿ ಫೌಂಡೇಶನ್ ಈ ಸಂಸ್ಥೆಯ ಮೇಲೆ ತಮ್ಮೆಲ್ಲರ ಅಭಿಮಾನ ಎಷ್ಟಿದೆ ಮತ್ತು ಇಂಥ ಪ್ರೀತಿ ವಾತ್ಸಲ್ಯದಿಂದ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂಥ ಅವಧೂತ ಕವಿ ಗುರುರಾಜ್ ಗುರೂಜಿಯವರ ಮತ್ತು ಶ್ರಮ ಸಾಧನೆ ಹಿಂದೆ ಎಷ್ಟು ಅವರ ದೃಢ ಸಂಕಲ್ಪ ಇದೆ ಮತ್ತು ಸಮಾಜದ ಬಗ್ಗೆ ಕಳಕಳಿ ಇದೆ ಅನ್ನುವುದು ಎಲ್ಲರಿಗೂ ಕೂಡ ಮನವರಿಕೆ ಆಗುವಂಥ ಸಮಾರಂಭ ಇದಾಗಿದೆ ಅಂಥೇಳಿ ನಾವು ಭಾವಿಸ್ತಾ ಇದ್ದೇವೆ. ಬಹುಶಃ ಶಾಸಕರು BP ಹರೀಶ್ ಅವರು ಇಷ್ಟು ಸುದೀರ್ಘವಾಗಿ ಯಾವುದೇ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಿಲ್ಲ ಅವರು. ಆದರೆ ಪ್ರಾರಂಭದಿಂದ ಹಿಡಿದು ಕೊನೆಯವರೆಗೆ ಅವರು ಇಲ್ಲಿ ಕುಳಿತಾರಂದ್ರೆ ಬಹುಶಃ ಅವರ ಮನಸ್ಸಿನ ಮೇಲೆ ಅಗಾಧವಾದಂಥ ಪರಿಣಾಮ ಬೀರಿದೆ ಅನ್ನುವಂಥ ಮಾತು ಹೇಳಬೇಕಾಗ್ತಾ ಇತ್ತು. ಸಾಹಿತಿಗಳಾದಂಥ ಎಚ್.ಎ. ಭಿಕ್ಷಾವೃತ್ತಿ ಮಠರವರಾಗಲಿ, ಈ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಅನೇಕ ಸಾಹಿತ್ಯ ಕೃತಿಗಳನ್ನು ಕೊಟ್ಟಂಥ CV ಪಾಟೀಲ್ರಾಗಲಿ, ಇನ್ನೂ ಅನೇಕ ಗಣ್ಯರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದು ಸಂತೋಷ ತಂದಿದೆ. ಪ್ರೊಫೆಸರ್ ಗಂಗಾಧರಯ್ಯನವರಾಗಲಿ, ಡಾಕ್ಟರ್ ನಾಗಾರ್ಜುನ ಅವರಾಗಲಿ ಮತ್ತು ಜ್ಞಾನೇಶ್ವರವರಾಗಲಿ ಈ ಒತ್ತಡದ ಮಧ್ಯದಲ್ಲಿಯೂ ಕೂಡ ತಮ್ಮ ಒಡಲ 4 ಮಾತುಗಳನ್ನು ತಮ್ಮೆಲ್ಲರ ಜೊತೆಗೆ ಹಂಚಿಕೊಂಡು ಸಂತೋಷಪಟ್ಟಿದ್ದಾರೆ. ಈ ಪವಿತ್ರ ಸಮಾರಂಭದಲ್ಲಿ ಅವರುಗಳ ಪುರವರ್ಗ ಹಿರೇಮಠದ ಶ್ರೀ ಓಂಕಾರ ಶಿವಾಚಾರ್ಯ ಸ್ವಾಮಿಗಳು ಪ್ರಾರಂಭದಲ್ಲೇ ಮಾತನಾಡಿ ಈ ಸಂಸ್ಥೆಯ ಶ್ರೇಯೋಭಿವೃದ್ಧಿಗೆ ಅವಧೂತ ಕವಿ ಗುರುರಾಜ ಗುರೂಜಿಯವರಿಗೆ ಏನು ಪ್ರೋತ್ಸಾಹ ಕೊಟ್ಟು ಇಂಥ ಕಾರ್ಯಕ್ರಮಗಳ ಯಶಸ್ವಿಗೆ ಬೆನ್ನೆಲುಬಿನ ಶಕ್ತಿಯಾಗಿ ಏನು ಶ್ರಮ ಪಡ್ತಾ ಇದ್ದಾರೆ ಅಂತ ಅವರುಗಳ ಶ್ರೀಗಳವರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದು ಸಂತೋಷ ತಂದಿದೆ. ಮತ್ತು ನವಲಿ ಹಂಪಸಾಗರ ಹಿರೇಮಠದ ಅಭಿನವ ಶಿವಲಿಂಗ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ಸುದೀರ್ಘವಾಗಿ ಲಿಂಗೈಕ್ಯ ಉಜ್ಜಯಿನಿ ಸಿದ್ಧಲಿಂಗ ಜಗದಳವರ ಬಗ್ಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು. ನಮ್ಮ ಪುಣ್ಯಕೋಟಿ ಮಠದ ಶ್ರೀ ಜಗದೀಶ್ವರ ಸ್ವಾಮಿಗಳು ತಮ್ಮ ಅನುಭವದ ಸತ್ಯ ನುಡಿಗಳನ್ನು ಗಟ್ಟಿಯಾದಂಥ ಧ್ವನಿಯಲ್ಲಿ ತಮ್ಮೆಲ್ಲರಿಗೆ ಹಂಚಿಕೊಂಡರು. ಮಂಗಳೂರಿನಿಂದ ಆಗಮಿಸಿದಂಥ ಉಭಯ ಅವಧೂತ ಯತಿವರ್ಯರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದು ಸಮಾರಂಭಕ್ಕೊಂದು ವಿಶೇಷವಾದಂಥ ಮೆರಗನ್ನು ತಂದು ಕೊಟ್ಟಿದೆ ಅನ್ನುವಂಥ ಹರ್ಷವನ್ನು ಮತ್ತೊಮ್ಮೆ
ಇಲ್ಲಿ ವ್ಯಕ್ತಪಡಿಸಿ ಇಂಥ ಸಮಾರಂಭಗಳು ಅಲ್ಲಲ್ಲಿ ಹೆಚ್ಚು ಹೆಚ್ಚು ನಡೀಲಿ ಮತ್ತು ಇಂಥ ಸಮಾರಂಭಗಳನ್ನು ನಡೆಸುವಾಗ ಜಗದ್ಗುರುವರ ಆಗಮನ ಆಗಬೇಕು ಅಂತ ಇಚ್ಛೆ ಪಟ್ಟರೆ ನಮಗೆ ವೈಯಕ್ತಿಕವಾಗಿ ಎಷ್ಟೇ ಒತ್ತಡ ಇದ್ದರೂ ಕೂಡ ಅವೆಲ್ಲವುಗಳನ್ನು ಬದಿಗಿರಿಸಿ ಇಂಥ ಸಮಾರಂಭದಲ್ಲಿ ಆಗಮಿಸಿ ತಮ್ಮೆಲ್ಲರಿಗೆ ಆಶೀರ್ವಾದವನ್ನು ಮಾಡ್ತೇವೆ ಅನ್ನುವಂಥ ಭರವಸೆಯನ್ನಿಟ್ಟು ಅವಧೂತ ಕವಿ ಗುರುರಾಜ ಗುರೂಜಿಯವರಿಂದ ಇನ್ನಷ್ಟು ಮತ್ತಷ್ಟು ಲೋಕೋದ್ಧಾರದ ಜನಜಾಗೃತಿಯ ಕಾರ್ಯಗಳು, ಪಂಚಪೀಠಗಳ ಪರಂಪರೆಯ ಅಪೂರ್ವ ಹೆದ್ದಾರಿಯಲ್ಲಿ ಸಾಗಿ ಜನಮನಕ್ಕೆ ಶಾಂತಿ ನೆಮ್ಮದಿಯನ್ನು ಉಂಟು ಮಾಡುವಂಥ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡುವಂಥ ಶಕ್ತಿಯನ್ನು ಭಗವಂತ ಅವರಿಗೆ ಕೊಡಲಿ ಅನ್ನುವಂಥ ಶುಭ ಹಾರೈಕೆಯನ್ನು ಹಾರೈಸಿ ನಮ್ಮ ಪ್ರೊಫೆಸರ್ ರಾಜಶೇಖರಯ್ಯನವರು ಮತ್ತು ಕೊಟ್ರೇಶಪ್ಪನವರು ಈ ಪವಿತ್ರ ಸಮಾರಂಭದ ನಿರೂಪಣೆಯನ್ನು ಬಹಳಷ್ಟು ಅರ್ಥಪೂರ್ಣವಾಗಿ ಮುನ್ನಡೆಸಿಕೊಂಡು ಬಂದಂಥ ಸಂತೋಷ ನಮ್ಮೆಲ್ಲರಿಗೂ ಕೂಡ ಇದೆ. ತಾಲೂಕಿನ ಎಲ್ಲ ಪತ್ರಿಕಾ ಪ್ರತಿನಿಧಿಗಳು ಕೂಡ ಈ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡು ಈ ಸಮಾರಂಭದ ಮಹತ್ವವನ್ನು ಈ ನಾಡಿನ ಜನತೆಗೆ ಮುಟ್ಟಿಸುವಂಥ ಪವಿತ್ರ ಕಾರ್ಯ ಅವರು ಕೂಡ ಮಾಡ್ತಾಯಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೇವೆ. ಒಟ್ಟಾರೆ ಈ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರಿಗೆ, ವೇದಿಕೆಯ ಮೇಲಿರುವಂಥ ಗಣ್ಯಮಾನ್ಯರಿಗೆ, ಕಾರ್ಯಕ್ರಮದ ಎಲ್ಲ ಸಂಘಟಕರಿಗೆ, ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾದ ವೀರಭದ್ರ ಸ್ವಾಮಿ, ಇಂದಿನ ಚರಿತ್ರೆ ನಾಯಕರಾದಂಥ ಪರಮ ತಪಸ್ವಿ ಯುಗಪುರುಷ ಲಿಂಗೈಕ್ಯ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳ ಅಂತಃಕರಣದ ಕೃಪಾಶೀರ್ವಾದ ನಿಮ್ಮೆಲ್ಲರ ಶಿರದ ಮೇಲಿರಲಿ. ನಿಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಶಿವಂ ಭೂಯಾತ್.